ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಬ್ಬಬ್ಬಾ, ಎಲ್ಲಿ ನೋಡಿದ್ರು ಬರೀ ಪುಟಿನ್ ಅವ್ರದೇ ಸದ್ದು ನೋಡ್ರಿ. ಇಂಡಿಯಾದಿಂದ ಅಮೇರಿಕಾ ತನಕ ಈ ಜೋಡಿ ಹಚ್ಚಿರೋ ಕಿಚ್ಚಿ ಏನು ಕಡಿಮೆ ಅಂತ ತಿಳ್ಕೊಂಡ್ರೆ ನೀವು? ಅಂತೂ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾಯ್ತು. ಅದು ಎಂಥ ವೆಲ್ಕಮ್ ಅಂದ್ರೆ, ಪುಟಿನ್ ಅವರನ್ನು ವೆಲ್ಕಮ್ ಮಾಡ್ಲಿಕ್ಕೆ ಸ್ವತಃ ಮೋದಿಜಿನೇ ಹೋಗ್ತಾರೆ. ಮತ್ತು ಎಲ್ಲ ಪ್ರೋಟೋಕಾಲ್ ಬಿಟ್ಟು ಅವ್ರನ್ನ ಸೀದಾ ಹಗ್ ಮಾಡಿ ಬರಮಾಡ್ಕೊಂಡ್ರಪ್ಪ. ಆಮೇಲೆ ಮೋದಿಜಿ ಮತ್ತು ಪುಟಿನ್ ಅವರು ಇಬ್ಬರೂ ಒಂದೇ ಕಾರ್ನೇ ಹೋಗ್ಬೇಕಾ? ಅದು ಮತ್ತು ಅದೇನು ಪುಟಿನ್ ಅವ್ರ ಕಾರ್ನೂ ಅಲ್ಲ, ಪ್ರಧಾನಿ ಮೋದಿಜಿಯವರ ಕಾರ್ನೂ ಅಲ್ಲ, ಯಾವುದೋ ಬಿಳಿ ಬಣ್ಣದ ಟೊಯೋಟಾ ಕಾರ್. ಎಲ್ಲ ಈ ಸಲ ಒಂಥರ ವಿಚಿತ್ರವಾಗೇ ನಡಿಲಿಕ್ಕತ್ತಿತ್ತು ನೋಡ್ರಿ. ಅದ್ರಾಗೂ ಪುಟಿನ್ ಅವರ ಒಂದು ಸ್ಟೇಟ್ಮೆಂಟ್ ಅಂತೂ ಡೈರೆಕ್ಟ್ ಅಮೇರಿಕಾಗೆ ಮಿಸೈಲ್ ಹಾರಿಸ್ದಂಗಿತ್ತು. ಅಷ್ಟೇ ಅಲ್ರಿ, ಅವ್ರ ಮಾತು ಕೇಳಿ ನಮ್ಮಲ್ಲಿನ ಕೆಲ ಕಳೆಗಳು ನಾಶ ಆಗ್ಬಿಟ್ಟವು ನೋಡ್ರಿ. You've asked me to characterize other leaders of other countries. I don't think it's very decent. Well, now we're working with Prime Minister of India, His Excellency Narendra Modi. Indeed, we have a very trustworthy and friendly relation. He's a very reliable person. In that sense, I'm speaking very sincerely. India got lucky. He lives India. He breathes India. I'm talking to him and I know him. I hope he won't be cross with me. I'm just saying what I see and what I'm thinking. It's very pleasant to me to talk to such a person, and that's number one. Number two, indeed, he very sincerely wants to strengthen Indian and Russian ties across the board, and especially crucial issues in defense, in economy, in humanitarian cooperation, in development of high tech. It's very interesting for me to meet with him. ಕೇಳ್ರಿ, ಪುಟಿನ್ ಅವರು ಏನು ಹೇಳ್ತಾರಂತ ಹೇಳಿ. ಮೋದಿಜಿಯನ್ನು ಪಡಿಲಿಕ್ಕೆ ಭಾರತ ಪುಣ್ಯ ಮಾಡ್ಯದಂತ. ಹೌದು ಬಿಡ್ರಿ, ಮೋದಿಜಿ ಭಾರತದ ಸಲುವಾಗಿ ಬದುಕ್ತಾರ, ಭಾರತದ ಸಲುವಾಗಿ ಉಸಿರಾಡ್ತಾರ. ಆಹಾ, ಇದನ್ನು ಕೇಳಿ ಎಷ್ಟು ಮಂದಿ ಪರಿಸ್ಥಿತಿ ಏನೇನಾಗೈತೋ ಏನೋ ಪಾಪ. ಇನ್ನು ಪುಟಿನ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಸಹಿತ ಭೇಟಿ ಮಾಡ್ತಾರೆ. ಒಬ್ರಿಗೊಬ್ರು ತಮ್ಮ ತಮ್ಮ ಸರ್ಕಾರದ ಪ್ರತಿನಿಧಿಗಳನ್ನು ಪರಿಚಯನೂ ಮಾಡ್ಕೋತಾರ. ಆಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತ್ರಪ್ಪ. ಅದೇನಂದ್ರೆ, ಪುಟಿನ್ ಅವರು ಮಹಾತ್ಮ ಗಾಂಧಿಯವರ ಸಮಾಧಿ ಬಳಿನೂ ಹೋಗಿದ್ರು. ಅಷ್ಟೇ ಅಲ್ರಿ, ಸಮಾಧಿಗೆ ಹೋಗೋ ಮುಂದೆ ತಮ್ಮ ಶೂಗಳನ್ನು ಬಿಚ್ಚಿ ತೆಗೆದಿಟ್ಟು ಹೋಗಿದ್ದು ಆಶ್ಚರ್ಯ ನೋಡ್ರಪ್ಪ.
ಪಾಪ ರಾಹುಲ್ ಗಾಂಧಿಯವ್ರ ಮಾತ್ರ ಭಾಳ ಮನ್ಸಿಗೆ ಹಚ್ಕೊಂಡು ಕುಂತು ಬಿಟ್ಟಿದ್ರು. ನಾವು ಪುಟಿನ್ ಅವ್ರನ್ನ ನೋಡಬೇಕು, ಪುಟಿನ್ ಅವ್ರ ಜೊತೆ ಮಾತಾಡಬೇಕು ಅಂತ ಭಾಳ ಕಷ್ಟಪಟ್ಟರು, ಆದ್ರೆ ಅದು ನೆರವೇರಲೇ ಇಲ್ಲ. ಹೌದು ರಾಹುಲ್ ಗಾಂಧಿಯವರೇ, ಅದು ಏನೋ ಒಂದು ಡೈಲಾಗ್ ಹೊಡೆದ್ರಲ್ಲ ನೀವು, ಏನದು, ನೀವು ಭಾರತದ ಪ್ರತಿನಿಧಿ ಅಂತಲ್ಲ. ನೀವು ಭಾರತದ ಪ್ರತಿನಿಧಿ ಹೆಂಗೆ ಅನ್ನೋದನ್ನು ಮತ್ತೆ ತೋರಿಸ್ಬೇಕಾ ನಾವು? हिंदुस्तान को हम भी रिप्रेजेंट करते हैं, हाँ? सिर्फ सरकार नहीं रिप्रेजेंट करती है. Wake up to reality. But at the same time, there are also fault lines within the Indian structure. I don't think India sees itself as taking leadership in the world. We are not arrogant enough to believe that we should lead the world. The idea that India is a democracy, this is a lie. There's no democracy in India today. Everybody knows that the Indian economy is a dead economy. India's democracy has been destroyed. That the institution of the election commission does not exist. That it has disappeared. लोकतंत्र आज हिंदुस्तान में नहीं है, खत्म हो गया है. Democracy is now a memory in India. It is nothing more. We are now fighting the BJP, the RSS and the Indian state itself. ಹಿಂಗೆ ಮೆಲ ಭಾರತವನ್ನು ಅವಮಾನ ಮಾಡುವಂಥ ನಿಮ್ಮನ್ನು ಕರ್ಕೊಂಡು ಹೋಗಿ ಪುಟಿನ್ ಅವರಿಗೆ ಭೇಟಿ ಮಾಡಿಸಿದ್ರಿ ಅಂತಂದ್ರೆ ಅಲ್ಲಿನ ಏನೇನು ಮಾಡ್ತಿದ್ರೋ ಏನೋ, ಯಾರಿಗೆ ಬೇಕು ಹೇಳ್ರಿ ಇದೆಲ್ಲ. ಫಸ್ಟ್ ನೀವು ಮಾಡೋ ಕೆಲಸ ಮಾಡ್ರಪ್ಪ, ಸಂಸತ್ನಾಗ ಚಳಿಗಾಲದ ಅಧಿವೇಶನ ನಡಿಲಿಕ್ಕತ್ತದ, ಅದ್ರಾಗ ಚರ್ಚೆ ಮಾಡಿ ಬರ್ರಿ ಅಂತಂದ್ರೆ ನಾಯಿನ ಇಟ್ಕೊಂಡು ಗದ್ದಲ ಎಬ್ಬಿಸ್ತೀರಿ ನೀವು. ಮತ್ತು ಪುಟಿನ್ ಅವರನ್ನು ಭೇಟಿ ಮಾಡ್ಬೇಕಂತೀವ್ರು ಹೆಂಗದ ನೋಡ್ರಿ. ಸಂಸತ್ ಅಂದ ಕೂಡಲೇ ನೆನಪಾಯ್ತು ನೋಡ್ರಪ್ಪ, ನಿನ್ನೆ ಅಖಿಲೇಶ್ ಯಾದವ್ ಕಡಿ ಅವನು ಜಿಹಾದ್ ಮಾಡ್ತೀವಂತ ಅಲ್ಲಿಕತ್ತಿದ್ರಲ್ಲ. ಇವತ್ತು BJP MP ಅರುಣ್ ಗೋಯಲ್ ಅವರು ಒಂದು ಭಾರಿ ಚಲೋ ಸಜೆಷನ್ ಕೊಟ್ಟಾರ, ಕೇಳ್ರಿ. ನೋಡ್ರಿ, ಇಸ್ಲಾಂ ಹುಟ್ಟಿರೋ ಮೆಕ್ಕಾದಾಗೆ ಈಗ CCTV ಹಾಕ್ಯಾರಂತ. ಹಂಗಿದ್ದ ಮೇಲೆ ನಮ್ಮ ದೇಶದಾಗ ಮಸೀದಿ ಮದರಸಗಳದ್ರಾಗ ಯಾಕೆ ಅಳವಡಿಸಿಲ್ಲ, ಅಲ್ಲೂ CCTV ಕ್ಯಾಮ್ರಾ ಹಾಕ್ಬೇಕಂತ ಕೇಳ್ಕೊಂಡಾರ ನೋಡ್ರಿ. माननीय अध्यक्ष महोदय, मैं आपका ध्यान एक महत्वपूर्ण राष्ट्रीय सुरक्षा संबंधी विषय की ओर आकर्षित करना चाहता हूं। आज देश भर में मंदिर, चर्च, गुरुद्वारे, स्कूल, कॉलेजों, अस्पतालों, बाजारों और अधिकांश सार्वजनिक स्थलों पर CCTV कैमरे लगाए जा चुके हैं। ये कैमरे सुरक्षा, पारदर्शिता और अपराध निरोध में अत्यंत सहायक सिद्ध हुए हैं, किंतु मस्जिदों और मदरसों में अभी भी ये व्यवस्था लागू नहीं है, जबकि ये भी बड़े सार्वजनिक और सामुदायिक स्थल है जहां सुरक्षा सुनिश्चित करना उतना ही आवश्यक है। महत्वपूर्ण ये भी है कि इस्लाम धर्म के जन्म स्थान सऊदी अरब के मक्का और मदरसों में भी सुरक्षा कारणों से CCTV कैमरे लगाए गए हैं। यदि वहां सुरक्षा को प्राथमिकता देते हुए ये व्यवस्था अपनाई जा सकती है, तो भारत में समान सुरक्षा मानकों को लागू करने में संकोच क्यों है? अतः मेरा सरकार से आग्रह है कि केंद्र सरकार मस्जिदों और मदरसों में भी मंदिरों, स्कूलों, चर्चों तथा अन्य सार्वजनिक स्थलों की तरह CCTV कैमरे अनिवार्य करने हेतु एक समान राष्ट्रीय सुरक्षा नीति बनाने पर विचार करें। ये कदम किसी धर्म के विरुद्ध नहीं है, बल्कि राष्ट्र के 140 करोड़ नागरिकों की सुरक्षा के हित में होगा, क्योंकि सुरक्षा न धार्मिक होती है न पक्षपाती होती है। सुरक्षा हमेशा राष्ट्र हित और मानव हित में होती है। सरकार सुरक्षा मानकों को लागू करने पर विचार करे ताकि हमारा राष्ट्रीय सुरक्षा तंत्र और अधिक मजबूत हो सके। सुरक्षा हर नागरिक का समान अधिकार है। धन्यवाद। जय श्री राम। ಈ ಬೇಡಿಕೆದಾಗ ತಪ್ಪಿಲ್ಲ ಬಿಡ್ರಿ. ಹಂಗೇನರೇ ಮಾಡಿದ್ರು ಅಂತಂದ್ರೆ ದೇಶ ಶಾಂತಿಯಿಂದ ಇರ್ತದೆ. ಈ ಕಲ್ಲೂ ಬೀಳಲ್ಲ, ಬಾಂಬೂ ಬೀಳಲ್ಲ. ಇನ್ನು ದೆಹಲಿದಾಗ ಪುಟಿನ್ ಆಗಮನದ ಜೊತೆಗೆ ಇನ್ನೂ ಒಂದು ದೊಡ್ಡ ಸುದ್ದಿ ಸದ್ದು ಮಾಡ್ಲಿಕ್ಕತ್ತ ನೋಡ್ರಿ. ಇಂಡಿಗೋ ವಿಮಾನದ ಸಾಕಷ್ಟು ವಿಮಾನಗಳು ಹಾರಾಟ ನಡೆಸಲಾರದೆ ನಿಂತಲ್ಲೇ ನಿಂತು ಪ್ರಯಾಣಿಕರಿಗೆ ಭಾಳ ತ್ರಾಸ ಮಾಡಿಬಿಟ್ಟು. गेट नंबर 39 पे बोर्डिंग करे बोले। अभी वो बोर्डिंग करके वो लोग फ्लाइट में बैठे, लेकिन फ्लाइट फेल नहीं हो रहा है। इसी तरह हम लोग को सुबह 6 घंटा फ्लाइट में बिठा के रखा और बाद में बोले कि फ्लाइट कैंसिल है करके, जो कि वो फ्लाइट था ही नहीं कभी शक्ल में। सर, आप पब्लिक को बताओ क्यों प्रॉब्लम आ रही है 4 दिन से, हमको जानना है। कारण बताओ, प्लीज बताओ। रियल रीजन चाहिए, रियल रीजन। इतने दिन सही चलने वाली फ्लाइट, इंडिया का सबसे 1 नंबर एयरलाइंस, 4 दिन से क्या प्रॉब्लम आ रहा है? बाकी के एयरलाइंस चल रहे हैं, आपको क्या प्रॉब्लम है? बाकी सारे एयरलाइंस चल रहे हैं, आपके एयरलाइंस को क्या प्रॉब्लम है? जानना है हमको। ಪಾಪ ಅದೊಂದು ಹೊಸದಾಗಿ ಲಗ್ನ ಆದಂಥ ಜೋಡಿ ಭುವನೇಶ್ವರಿಂದ ಹುಬ್ಬಳ್ಳಿಗೆ ರಿಸೆಪ್ಷನಿಗೆ ಅಂತ ಬರಬೇಕಿತ್ತು. ಆದ್ರೆ ಫ್ಲೈಟ್ ಕ್ಯಾನ್ಸಲ್. ಬರೋದರೆ ಹೆಂಗೆ?
ಆಮೇಲೆ ಈಗಿನ ಟೆಕ್ನಾಲಜಿನ ಬಳಸ್ಕೊಂಡು ಅಲ್ಲಿಂದಲೇ ಲೈವ್ ಬಂದು ಸ್ಕ್ರೀನ್ನ ಹಾಕಿ ರಿಸೆಪ್ಷನ್ನು ಮಾಡಿಬಿಟ್ರು. ಮುಂದೊಂದು ದಿನ ಲಗ್ನನೂ ಹಿಂಗೆ ಆಗೋ ಕಾಲ ಬರ್ತೈತಿ ಬಿಡ್ರಿ. ಅಲ್ಲೇ ಒಂದು QR ಕೋಡ್ ಇಟ್ಟಿರ್ತಾರ, ಹಾಗೆ ಸ್ಕ್ಯಾನ್ ಮಾಡಿ ಆಯರಿ ಕೊಟ್ರೆ ಮುಗ್ದ ಹೋಯ್ತು ಕತಿ. ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋಣ. ಕರ್ನಾಟಕದಾಗ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನವರಿಗೆ ಬಹಿರಂಗವಾಗಿ ಪೋಸ್ಟ್ ಹಾಕಿ ಕ್ಷಮೆ ಕೇಳಿಬಿಟ್ಟಾರ ನೋಡ್ರಿ. ಯಾಕೆ ಅಂಥದ್ದು ಏನಾಯ್ತು ಅಂತ ಕೇಳಿದ್ರೆ ನೀವು ಆ್ಯಕ್ಚುಲಿ BJP ಅವರು ಕರ್ನಾಟಕ ಕಾಂಗ್ರೆಸ್ನದ್ದು 60% ಕರಪ್ಷನ್ ಅಂತ ಹೇಳಿದ್ದರಪ್ಪ. ಆದ್ರೆ ಅದು ಸುಳ್ಳು ಅಂತ ಗೊತ್ತಾಗ್ಬಿಟ್ಟದ. ಇದು 60% ಕಮಿಷನ್ ಅಲ್ಲ, 63% ಕರಪ್ಷನ್ ಅಂತ ಗೊತ್ತಾಗ್ಬಿಟ್ಟದ. ಅದಕ್ಕೆ ನಾವು ತಪ್ಪಾಗಿ ಹೇಳಿದ್ವಿ ಅಂಥೇಳಿ ಕ್ಷಮೆ ಕೇಳಿಬಿಟ್ಟಾರ. ಇನ್ನು DK ಶಿವಕುಮಾರ್ ಅವರ ವಾಚ್ ವಿಷಯ ಅಂತೂ ಏನು ಭಯಂಕರ ಚರ್ಚೆ ಆಗ್ಲಿಕ್ಕತ್ತಿತ್ತು. ಈಗ DK ಶಿವಕುಮಾರ್ ಅವರು ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಟ್ಟಾರ. ಅವ್ರಿಗೇನ್ ಗೊತ್ತು, ಅವ್ರಿಗೇನ್ ಗೊತ್ತು ಅಂತ. ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಎಲ್ಲ ಗೊತ್ತು. ಅರ್ಥ ಆಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನನ್ನ ಹತ್ರ ಇರೋದು ಹೇಳಿದ್ದೀನಿ. DK ಸಾಹೇಬ್ರ ಮೇಲೆ ಸುಮ್ಮನೆ ಏನೋ ಹೇಳಲಿಕ್ಕೆ ಬರಬೇಡ್ರಪ್ಪ. ಇನ್ಮೇಲೆ ಹೇಳಿಬಿಟ್ಟಾರಲ್ಲ ಸ್ಪಷ್ಟವಾಗಿ, ಅವರು ಕ್ರೆಡಿಟ್ ಕಾರ್ಡ್ನ್ಯಾಗ ಸಾಲ ಮಾಡಿ 24 ಲಕ್ಷ ವಾಚ್ ತೊಗೊಂಡ್ರಂತ ಹೇಳಿಬಿಟ್ಟಾರಲ್ಲ, ಎಲ್ಲ ಕ್ಲಿಯರ್ ಆಗ್ಯದಲ್ಲ. ಇನ್ನು ಮತ್ತೆ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರೆ. ಮತ್ತು ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.